Hello, hi everyone. Good morning. ಇವತ್ತಿನ ಟಾಪಿಕ್ ಏನಂತಂದ್ರೆ ವಾಟ್ ಆರ್ ದ ಹೆಲ್ತ್ ಬೆನಿಫಿಟ್ಸ್ ಯು ಗೆಟ್ ಬೈ ಯೂಸಿಂಗ್ ಊದ್ ಪರ್ಫ್ಯೂಮ್ ಅಂತ ತಿಳ್ಕೊಳ್ಳೋಣ. ನೆನ್ನೆ ವೆನಿಲಾ ಬಗ್ಗೆ ಹೇಳಿದ್ದೆ, ಇವತ್ತು ಊದ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನೇನ್ ಬೆನಿಫಿಟ್ಸು? ಮೋಸ್ಟ್ ಆಫ್ ದ ಪ್ರಾಪರ್ಟೀಸ್ ಮೋಸ್ಟ್ ಆಫ್ ದ ಪರ್ಫ್ಯೂಮ್ಸ್ ನಲ್ಲಿ ಕಾಮನ್ ಆಗಿರುತ್ತೆ. ಏನು? ನಿಮ್ ಮೂಡ್ ಇಂಪ್ರೂವ್ ಆಗತ್ತೆ, ನಿಮ್ ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಆಗತ್ತೆ, ಮೆಡಿಟೇಷನ್ ಟೈಮ್ ನಲ್ಲಿ ಯೂಸ್ ಮಾಡಿದ್ರೆ ಇಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಯೂಸ್ ಮಾಡಿದ್ರೆ ಆ ದಿನ ಪೂರ್ತಿ ನೀವು ಆರಾಮಾಗಿ ಹ್ಯಾಪಿಯಾಗಿ ಕಾಮ್ ಆಗಿ ಇರ್ಬೋದು, ಪ್ಲೆಸೆಂಟ್ ಆಗಿರ್ಬೋದು. ಇದೆಲ್ಲ ಕಾಮನ್ ಆಗಿ ಎಲ್ಲ ಪರ್ಫ್ಯೂಮ್ಸ್ ಅಲ್ಲೂ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಅಬ್ಸರ್ವ್ ಮಾಡ್ಬೋದು. ಬಟ್ ಊದ್ ನಲ್ಲಿ ಎರಡು ಡಿಫ್ರೆಂಟ್ ಪ್ರಾಪರ್ಟೀಸ್ ಇದೆ. ಏನು ಅಂತ ಹೇಳಿದ್ರೆ, ಪ್ಯೂರ್ ಊದ್ ಎಕ್ಸ್ಟ್ರಾಕ್ಟ್ ಅಂತ ತಗೊಂಡಾಗ ಸೆಂಚುರೀಸ್ ಗಳಿಂದ ಆಯುರ್ವೇದದಲ್ಲಿ ಇದನ್ನ ಒಂದು ಮೆಡಿಸಿನಲ್ ಎಕ್ಸ್ಟ್ರಾಕ್ಟ್ ಆಗಿ ಯೂಸ್ ಮಾಡೋದನ್ನ ನಾವು ನೋಟಿಸ್ ಮಾಡ್ಬೋದು. ಏನಕ್ಕೆ? ಇಫ್ ಯು ಹ್ಯಾವ್ ಎನಿ ಮೈಲ್ಡ್ ಕಂಜೆಷನ್, ನಿಮ್ಮ ಬ್ರೀದಿಂಗ್ ಇರಿಟೇಷನ್ ಇದ್ರೆ, ಏನಾದ್ರೂ ತೊಂದರೆ ಆಗ್ತಾ ಇದ್ರೆ, ಸರಿಯಾಗಿ ಬ್ರೀತ್ ಮಾಡಕ್ ಆಗಲ್ಲ ಅನ್ನೋ ಪಕ್ಷದಲ್ಲಿ ನೀವು ಪ್ಯೂರ್ ಊದ್ ಎಕ್ಸ್ಟ್ರಾಕ್ಟ್ ನ ಯೂಸ್ ಮಾಡಿದಾಗ ನಿಮ್ಮ ಬ್ರೀದಿಂಗ್ ಪಾತ್ವೇಸು ರಿಲ್ಯಾಕ್ಸ್ ಆಗತ್ತೆ, ಆರಾಮಾಗಿ ನೀವು ನಿದ್ದೆ ಮಾಡ್ಬೋದು ಅಂಡ್ ಈ ಮೈಲ್ಡ್ ಕಂಜೆಷನ್ ಕೂಡ ಕಮ್ಮಿ ಆಗತ್ತೆ. ಅಂಡ್ ಇನ್ನೊಂದು ಯುನೀಕ್ ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಗೆ ಒಂದು ಇಂಪಾರ್ಟೆಂಟ್ ಬೆನಿಫಿಟ್ ಇದೆ. ಇಟ್ ಇಸ್ ಆಂಟಿ ಮೈಕ್ರೋಬಿಯಲ್. ಸೊ ಈ ಪ್ರಾಪರ್ಟಿಯಿಂದ ನೀವು ಇದನ್ನ ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಕೂಡ ತುಂಬಾ ಫ್ರೆಶ್ ಆಗಿ ನೀವು ಇಟ್ಕೊಳ್ಬಹುದು. ಇದೆರಡು ಯುನೀಕ್ ಪ್ರಾಪರ್ಟೀಸ್ ಬರೀ ಊದ್ನಲ್ಲಿ ಮಾತ್ರ ಸಾಧ್ಯ. ಸೊ ನೆಕ್ಸ್ಟ್ ಟೈಮ್ ಪರ್ಫ್ಯೂಮ್ ಟ್ರೈ ಮಾಡಬೇಕು ಅನ್ನುವಾಗ ಊದ್ ಪರ್ಫ್ಯೂಮ್ ಟ್ರೈ ಮಾಡಿ. ಈ ಚೇಂಜಸ್ ಏನಾದ್ರೂ ನಿಮ್ಗೆ ಕಾಣಿಸತ್ತಾ ಅಂತ ಅಬ್ಸರ್ವ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ನಿಮ್ಮ ಅಬ್ಸರ್ವೇಷನ್ಸ್ ನ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.